ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಫಸ್ಟ್ ಪಿ ಯು ಸಿ ಅವ್ರಿಗೆ ಸ್ಟಾರ್ಟ್ ಮಾಡಿದ್ದೆ, ಅದೇ ರೀತಿ ಸೆಕೆಂಡ್ ಪಿ ಯು ಸಿ ಅವರಿಗೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದ. ಸೊ ಸೆಕೆಂಡ್ ಪಿ ಯು ಸಿಲಿ ಮ್ಯಾಥಮೆಟಿಕ್ಸಲ್ಲಿ ಬರುವಂತಹ ಫಸ್ಟ್ ಯೂನಿಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ ನಾನು ಫಸ್ಟ್ ವಿಡಿಯೋ ಅಲ್ವಾ, ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಸೊ ರಿಲೇಷನ್ಸ್ ಬಗ್ಗೆ ಬೇಸಿಕ್ಸ್ ಏನು ಬರುತ್ತೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ರಿಲೇಷನ್ಸ್, ಲೇಟರ್ ಆನ್ ಫಂಕ್ಷನ್ಸ್ನ ನೋಡೋಣ. ಯಾಕೆ ಅಂತ ಹೇಳಿದ್ರೆ, ಫಂಕ್ಷನ್ಸ್ ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ರಿಲೇಷನ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಸೊ ರಿಲೇಷನ್ ಗೊತ್ತಿರಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಪಿ ಯು ಸಿಲಿ ಫಸ್ಟ್ ಲೆಸನ್ ಸೆಟ್ಸ್ ಏನು ಕಲಿತೀರಲ್ವಾ, ಅದನ್ನು ತುಂಬ ಕ್ಲಾರಿಟಿಯಿಂದ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ರಿಲೇಷನ್ ಹೆಸರಲ್ಲೇ ಇದೆ ಅಲ್ವಾ, ರಿಲೇಷನ್ಸ್. ಮ್ಯಾಥಮೆಟಿಕ್ಸಿಗೆ ರಿಲೇಟ್ ಮಾಡಿಕೊಂಡು ನಾವು ಫ್ಯೂಚರಲ್ಲಿ ಏನಪ್ಪ ರಿಲೇಷನ್ಸ್ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ರಿಲೇಷನ್ ಯಾವುದೋ ಒಬ್ಬರನ್ನ ಇಟ್ಕೊಂಡು, ಓಕೆ, ಅವರು ಸಿಸ್ಟರೋ, ಬ್ರದರೋ, ಮದರೋ, ಫಾದರೋ, ಈ ಥರ ರಿಲೇಷನ್ಶಿಪ್ಸ್ನ ನಾವು ಹೇಗೆ ಪರ್ಸನ್ಸಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತೀವಲ್ಲ, ಅದೇ ರೀತಿ ನಂಬರ್ಸ್ಗೂ ಕೂಡ, ಅಂದರೆ ಮ್ಯಾಥಮೆಟಿಕ್ಸಲ್ಲೂ ಕೂಡ ಅದೇ ರೀತಿಯಾದಂಥ ರಿಲೇಷನ್ಸನ್ನು ಓದ್ತಾ ಹೋಗ್ತೀವಿ ವಿತ್ ಸರ್ಟನ್ ಕಂಡೀಷನ್ಸ್, ಟೈಪ್ಸ್, ಎಕ್ಸೆಟ್ರಾ ಆ್ಯಂಡ್ ಆಲ್. ಸೊ ಇದನ್ನು ಯಾರಪ್ಪ ಕಂಡುಹಿಡಿದಿದ್ದು ಅಂತ ಹೇಳಿದ್ರೆ, ಲೆಜಾನ್ ಡೆರಿಕ್ಲೆಟ್ ಅನ್ನೋರು 1800s ಈ ಥಿಯರಿನ ಡೆವಲಪ್ ಮಾಡಿರ್ತಾರೆ. ಸೊ ಆ ಥಿಯರಿನ ನಾವು ಇವತ್ತಿನವರೆಗೂ ಓದ್ತಾ ಇದ್ದೀವಿ. ಸೊ ರಿಲೇಷನ್ಸ್ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಕ್ಟ್ ಡೆಫಿನೇಷನ್ ಹೇಳಬೇಕು ಅಂತ ಹೇಳಿದ್ರೆ, ಸಮ್ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಸಮಥಿಂಗ್ ಎಲ್ಸ್. ಓಕೆ, ಸೊ ನಾನು ನಿಮ್ಗೆ ಇಲ್ಲೊಂದು ಫ್ಯೂ ಎಕ್ಸಾಂಪಲ್ಸನ್ನು ಕೊಡ್ತಾ ಹೋಗ್ತೀನಿ. ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ನಾನೊಂದು ಸೆಟ್ಟನ್ನು ಬರಿತೀನಿ ಏನು ಅಂತ ಹೇಳಿಬಿಟ್ಟು. ಸೊ ಆವಾಗ ನಮಗೆ ಹೇಗೆ ಇದು ರಿಲೇಷನ್ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್, ಒಂದು ಸೆಟ್ಟಲ್ಲಿ ಎ ಕಾಮ ಬಿ, ದಿಸ್ ಬಿಲಾಂಗ್ಸ್ ಟು ಕಾರ್ಟೀಷಿಯನ್ ಪ್ರಾಡಕ್ಟ್ ಎ ಇಂಟು ಬಿ. ಇದೇನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಚ್ ದಟ್ ಎ ಇಸ್ ದ ಸಿಸ್ಟರ್ ಆಫ್ ಬಿ. ನಾನು ಮ್ಯಾಥ್ಸ್ ಎಕ್ಸಾಂಪಲ್ಸ್ ಹೋಗಿನ ಮುಂಚೆ ಸ್ವಲ್ಪ ಜನರಲ್ ಎಕ್ಸಾಂಪಲ್ಸನ್ನು ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತಂದ್ರೆ ಏನು ಅನ್ನೋದು ನಮಗೆ ಗೊತ್ತಿರುತ್ತೆ, ಹೌದಾ? ಸೊ 10th ಓದ್ಕೊಂಡು ಬಂದಿರ್ತೀವಿ. ಸೊ ಮತ್ತೆ ನಾನು ಇಲ್ಲಿ ರಿಕ್ಯಾಪ್ ಮಾಡೋಕ್ಕೆಲ್ಲ ಹೋಗಲ್ಲ. ಸೊ ಇಲ್ಲಿ ಎ ಅನ್ನೋದು ಸಪರೇಟ್ ಸೆಟ್ ಆಗಿರುತ್ತೆ, ಬಿ ಅನ್ನೋದು ಇನ್ನೊಂದು ಸಪರೇಟ್ ಸೆಟ್ ಆಗಿರುತ್ತೆ. ಈ ಕೇಸಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಎ ಇದೆಯಲ್ಲ, ಈ ಸ್ಮಾಲ್ ಲೆಟರ್ ಎ ಬಿಲಾಂಗ್ಸ್ ಟು ಎ ಆಗಿರುತ್ತೆ, ಸ್ಮಾಲ್ ಬಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಬಿ ಆಗಿರುತ್ತೆ. ಈ ಸೆಟ್ಟಲ್ಲಿ ಬ್ರದರ್ಸ್ ಇರ್ಬೋದು, ಓಕೆ, ಅಥವಾ ಮೇ ಬಿ ಸಿಸ್ಟರ್ಸು ಇನ್ಕ್ಲೂಡ್ ಆಗಿರ್ಬೋದು. ಈ ಬಿ ಸೆಟ್ಟಲ್ಲಿ ಏನಾಗಿರುತ್ತೆ, ಅವರು ಎಲ್ಡರ್ ಸಿಸ್ಟರು, ಎಲ್ಡರ್ ಬ್ರದರ್ಸು ಇನ್ಕ್ಲೂಡ್ ಆಗಿರ್ತಾರೆ. ಸೊ ಅವರಿಬ್ಬರ ಮಧ್ಯೆ ಏನು ರಿಲೇಷನ್ನು ಅಂತ ಹೇಳೋದನ್ನು ನಾವು ರಿಲೇಷನ್ಸ್ ಅಂತ ಹೇಳ್ತೀವಿ. ಸೊ ಎ ಬಿಲಾಂಗ್ಸ್ ಟು ಎ ಆಗಿರುತ್ತೆ, ಇಲ್ಲಿ ಬಿ ಬಿಲಾಂಗ್ಸ್ ಟು ಬಿ ಆಗಿರುತ್ತೆ. ಇಲ್ಲಿ ಏನಪ್ಪ ಕಂಡೀಷನ್ ಅಂತ ಹೇಳಿದ್ರೆ, ಎ ಇಸ್ ದ ಸಿಸ್ಟರ್ ಆಫ್ ಬಿ ಅಂತ ಹೇಳಿದ್ರೆ, ಎ ಅಲ್ಲಿ ಬರೋವಂತಹ ಸೆಟ್ಸ್, ಕ್ಯಾಪಿಟಲ್ ಎ ರೆಪ್ರೆಸೆಂಟೇಷನ್ ಹೇಳ್ತಾ ಇರೋದು, ಇಲ್ಲಿ ಬರೋವಂತಹ ಸೆಟ್ಟಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಅವರೆಲ್ಲ ಏನಾಗಿರ್ತಾರೆ, ಈ ಸೆಟ್ಟಲ್ಲಿ ಇರೋವಂಥವ್ರಿಗೆ ಸಿಸ್ಟರ್ಸ್ ಆಗ್ತಾರೆ ಅಂತ ಹೇಳಿದ್ರೆ, ಒಂದರಲ್ಲಿ ಫೀಮೇಲ್ಸೇ ಇದ್ದಾರೆ, ಇನ್ನೊಂದರಲ್ಲಿ ಮೇ ಬಿ ಫೀಮೇಲ್ಸ್, ಮೇ ನಾಟ್ ಬಿ ಫೀಮೇಲ್ಸ್, ಎರಡು ಚಾನ್ಸಸ್ ಇರುತ್ತೆ. ಸೊ ಇದೇ ರೀತಿ ನಿಮಗೆ ಬೇಕಾದಷ್ಟು ಎಕ್ಸಾಂಪಲ್ಸನ್ನು ಹೇಳ್ಬೋದು. ನಾನೀಗ ಜನರಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ರಿಲೇಷನ್ ಜನರಲ್ ಸ್ಟೇಟ್ಮೆಂಟ್ ಒಂದು ಬೇಕಲ್ವಾ. ಸೊ ಈ ಎಕ್ಸಾಂಪಲಿಂದನೇ ನಾನೊಂದು ಡೆಫಿನೇಷನನ್ನು ಬರೀತೀನಿ. ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ, ಇಲ್ಲಿ ಎರಡು ಸೆಟ್ಟನ್ನು ನಾವು ತಗೊಳ್ಳೇಬೇಕು. ಕಾರ್ಟೀಷಿಯನ್ ಪ್ರಾಡಕ್ಟ್ಸ್ ಬೇಕೇ ಬೇಕು, ನೀವು ಇನ್ನೊಂದಕ್ಕೆ ರಿಲೇಷನ್ ತೋರಿಸ್ತೀರಾ ಅಂತ ಹೇಳಿದ್ರೆ. ಸೊ ಇಲ್ಲಿ ಎ ಈಸ್ related to
ಬಿ. ನಾನು ಎಲಿಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾಟ್ ದ ಸೆಟ್. ಸೊ ಅದೇ ರೀತಿ ಬಿ ಈಸ್ ರಿಲೇಟೆಡ್ ಟು ಸಿ ಅಂತಾನು ಹೇಳ್ಬೋದು. ಬಿ ಈಸ್ ರಿಲೇಟೆಡ್ ಟು ಎ, ವೈಸ್ ವರ್ಸ ಅಲ್ವಾ. ಇವರಿಬ್ಬರ ಮಧ್ಯೆ ರಿಲೇಷನ್ ಇದೆ ಅಂತ ಹೇಳಿದ್ರೆ ಹೇಗೆ ಬೇಕಾದ್ರೂ ಹೇಳ್ಬೋದು. ಎ ಈಸ್ ಸಿಸ್ಟರ್ ಆಫ್ ಬಿ ಅಂತ ಹೇಳಿದ್ರೆ ಅಂತಾನು ಹೇಳ್ಬೋದು. ಬೀಸ್ ಸಿಸ್ಟರ್ ಇಸ್ ಎ ಅಂತಾನು ಹೇಳ್ಬೋದು ಅಲ್ವಾ. ಸಿ ಅದೇ ಥರ. ಸೊ ಇದು ಡೆಫಿನೇಷನ್ ಆಫ್ ರಿಲೇಷನ್. ಪ್ರಾಪರ್ ಡೆಫಿನೇಷನ್ ನಿಮ್ಗೆ ಇದೇ ಆಗಿರುತ್ತೆ, ಇದೇ ರೀತಿನೇ ನಾವು ಕಲಿತಾ ಹೋಗ್ತೀವಿ. ಇನ್ನು ಇದರಲ್ಲಿ ನೆಕ್ಸ್ಟ್ ಬರೋ ಅಂಥದ್ದು ಟೈಪ್ಸ್ ಆಫ್ ರಿಲೇಷನ್. ಇದರಲ್ಲಿ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಈ ಥರ ಟೈಪ್ಸ್ಗಳು ಬರ್ತಾ ಹೋಗುತ್ತೆ. ಟೈಪ್ಸನ್ನು ನಾನು ಫರ್ದರ್ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತಿನ ಸ್ವಲ್ಪ ಶಾರ್ಟ್ ವಿಡಿಯೋ, ಲೆಂತಿ ಮಾಡೋಕ್ಕೆ ಹೋಗಲ್ಲ, ನೆಕ್ಸ್ಟಿಂದ ಎಲ್ಲ ಲೆಂತಿ ಆಗ್ತಾ ಹೋಗುತ್ತೆ. ಸೊ ಪ್ಲೀಸ್ ನೀವು ಇದನ್ನು ನೋಡಿ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡಿ. ಸೊ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮೊದಲನೇ ಕ್ಲಾಸಲ್ಲೇ ಇವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಪ್ಲೀಸ್ ಲುಕ್ ಅಪಾನ್ ಟು ಮೈ ವಿಡಿಯೋಸ್. ನಿಮ್ಗೆ ಏನಪ್ಪ ಇಲ್ಲಿ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಬೋತ್ ಇಂಗ್ಲೀಷ್ ಆಸ್ ವೆಲ್ ಆಸ್ ಕನ್ನಡ ಎರಡರಲ್ಲೂ ನಿಮಗೆ ಎಕ್ಸ್ಪ್ಲನೇಷನ್ ಸಿಗ್ತಾ ಹೋಗುತ್ತೆ. ಮೇಜರ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಸಿಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು PUC ಯಾವುದೇ ಕ್ಲಾಸಸ್ ನೀವು ತಗೊಳ್ಳಿ, ಜಾಸ್ತಿ ಹಿಂದಿಯಲ್ಲೇ ಜಾಸ್ತಿ ನಿಮಗೆ ಸಿಗುತ್ತೆ, ಇಂಗ್ಲೀಷಲ್ಲಿ ಸಿಗುತ್ತೆ, ಬಟ್ ನಿಮಗೆ ಬೈಲಿಂಗ್ವಲ್ ಸಿಗೋದು ಕಷ್ಟ. ಸೊ ಹಾಗಾಗಿ ಕರ್ನಾಟಕದವರು ನೋಡ್ತಾ ಇದ್ದರೆ ಅವರಿಗೋಸ್ಕರ ಈ ವಿಡಿಯೋ. ಸೊ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಇಫ್ ಯು ಫೈಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.